Hey guys, welcome to my YouTube channel, Dani Vlogs. ಟ್ರಿಪ್ಪಿಂದ ಬಂದಾಗ ಗಿಡ ಎಲ್ಲ ತುಂಬಾ ಬಾಡೋಗ್ಬಿಟ್ಟಿತ್ತು ನಮ್ಮ ತೋಟದಲ್ಲಿ ಇದ್ದಿದ್ದು. ಸುಮಾರು ಒಂದೆರಡು ದಾಸವಾಳ, ಸೀತಾಫಲ, ಹಾಗೆ ಗಣಗ್ಲೆ, ತುಳಸಿ, ಟೊಮೆಟೊ, ಹಾಗೆ ಒಂದ್ 4-5 ಬದನೆಕಾಯಿ ಗಿಡ ಕೂಡ ಹಿಂದೆಗಡೆ ಮನೆ ಇರೋ ಅಂಕಲ್ ತಂದು ನೆಟ್ಟಿದ್ದಾರೆ. ಸೊ ಹಾಗೆ ಒಂದು ಚಿಕ್ಕ ಪುಟಾಣಿ ಮಾವಿನ ಗಿಡ ಕೂಡ ಇದೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಚೆನ್ನಾಗಿ ನೀರ್ ಹಾಕ್ಬಿಟ್ಟು ಪ್ಯಾಂಪರ್ ಮಾಡ್ದೆ. ಸೊ ನೀವು ಗಿಡಗಳಿಗೆ ಈ ಬೇಸಿಗೆ ಟೈಮಲ್ಲಿ ಯಾವಾಗ ನೀರ್ ಹಾಕ್ಬೇಕು ಅಂತಂದ್ರೆ ಈವ್ನಿಂಗ್ ಅರೌಂಡ್ 4 o'clock 5 o'clock ಹಂಗೆ ನೀರ್ ಹಾಕ್ಬೇಕು. ಯಾಕಂದ್ರೆ ಬಿಸಿಲಿಗೆ ಚೆನ್ನಾಗಿ ಗಿಡಗಳೆಲ್ಲ ಬಾಡಿರುತ್ತೆ. ನೀವು ನೀರ್ ಕೊಟ್ಟ ತಕ್ಷಣ ಅದು ಫುಲ್ ಎಲ್ಲಾ ನೀರ್ನು ಕೂಡ ತಗೊಳುತ್ತೆ. ಟ್ರಿಪ್ ಇಂದ ಬಂದ್ಮೇಲೆ ಆಸ್ ಯೂಶುವಲ್ ರೊಟೀನ್ ಫಾಲೋ ಮಾಡ್ಲೇಬೇಕು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಸಿಂಪಲ್ ಆಗಿ ಕ್ವಿಕ್ ಆಗಿ ಬೇಗ ಆಗ್ಬೇಕಿತ್ತು. ಹಾಗೆ ನನಗೂ ಕೂಡ ಟಯರ್ಡ್ ಆಗಿತ್ತು. ಮತ್ತೆ ಹೊರಗಡೆ ತಿಂಡಿ ತಿನ್ಬೋದಿತ್ತು, ಬಟ್ ಆದ್ರೆ ಯಾಕೆ ಸುಮ್ನೆ ಹೊರಗಡೆ ಅಂದ್ರೆ ಆಲ್ರೆಡಿ 3 days ಹೊರಗಡೆನೆ ಊಟ ಆಗಿತ್ತು. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಏನಾದ್ರೂ ಸಿಂಪಲ್ ಆಗಿ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕ್ಯಾಪ್ಸಿಕಮ್ ರೈಸ್ ನ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ರೆಸಿಪಿ ವಾಸ್ ಇನ್ವೆಂಟೆಡ್ ಬೈ ಮೀ. ಈ ರೆಸಿಪಿ ಅಂತೂ ಪಟಾಪಟ್ ರೆಸಿಪಿ. ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿನ ಹಾಕಿ ರೋಸ್ಟ್ ಮಾಡಿಕೊಂಡು ಟೊಮ್ಯಾಟೊ ಹಾಕೊಳ್ಬೇಕು. ಹಾಗೆ ಕ್ಯಾಪ್ಸಿಕಮ್ನ ಉದ್ದದಾಗಿ ಸ್ಲೈಸ್ ಮಾಡಿ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 minutes ಕುಕ್ ಮಾಡ್ಕೋಬೇಕು. ಅದು ಕುಕ್ ಆದ್ಮೇಲೆ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಎಣ್ಣೆಲಿ ಬೇಯೋ ಅಷ್ಟರಲ್ಲಿ ಒಂದು ಬಾಣಲಿಗೆ ಕಡಲೆಕಾಯಿ ಬೀಜ ಹಾಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಣ್ಣೆ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನ ಪುಡಿ ಮಾಡಿ ಎತ್ತಿಟ್ಕೋಬೇಕು. ಕ್ಯಾಪ್ಸಿಕಮ್ ಎಲ್ಲ ಬಂದ್ಮೇಲೆ ಮಸಾಲೆ ಹಾಕೋಬೇಕು. ಅದಕ್ಕೆ ಸಾಲ್ಟ್, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಮಟನ್ ಮಸಾಲ, ಚಿಕನ್ ಮಸಾಲ, ಜೀರಾ ಪೌಡರ್, ನಿಮ್ಮ ಮನೇಲಿ ಯಾವ್ಯಾವ ಮಸಾಲೆ ಪುಡಿ ಇದೆಯೋ ಎಲ್ಲ ಮಸಾಲೆ ಪುಡಿನೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡ್ರೆ ಆಯ್ತು. ಮಸಾಲ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಎಣ್ಣೆ ಬಿಡೋ ತನಕ. ಎಣ್ಣೆ ಬಿಟ್ಟಾದ್ಮೇಲೆ ಅದಕ್ಕೆ ಮೇಲೆ ಒಂದು ಅರ್ಧ ನಿಂಬೆಹಣ್ಣೆ ಇಂಟ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಈ ಗ್ರೇವಿಗೆ ನೀವು ಬಿಸಿ ಅನ್ನ ಅಥವಾ ರಾತ್ರಿ ಮಿಕ್ಕಿರೋ ಅನ್ನ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕ್ಯಾಪ್ಸಿಕಮ್ ರೈಸ್ ರೆಸಿಪಿ ವಾಸ್ ರೆಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದನಿ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್.